ಕೋಟೆನಾಡು ಚಿತ್ರದುರ್ಗ ನಗರಕ್ಕಿಂದು ಗತವೈಭವದ ಮಿಂಚೇರಿ ಜಾತ್ರೆಯ ಎತ್ತಿನ ಗಾಡಿಗಳ ಮೆರವಣಿಗೆ ಆಗಮಿಸಿದೆ. ಚಿತ್ರದುರ್ಗ ತಾಲೂಕಿನ ಬಚ್ಚಬೋರನಟ್ಟಿ ಗ್ರಾಮದ ಆರಾಧ್ಯ ದೈವ ಗಾದ್ರಿಪಾಲ ನಾಯಕ ಸ್ವಾಮಿಯ ಮಿಂಚೇರಿ ಯಾತ್ರೆ ಇಂದು ಮಧ್ಯಾಹ್ನ ಚಿತ್ರದುರ್ಗ ನಗರಕ್ಕೆ ಆಗಮಿಸಿದೆ. ಇನ್ನು ರಾಷ್ಟ್ರೀಯ ಹೆದ್ದಾರಿ 4ರ ಹೋಟೆಲ್ ಬಿಗ್ ಬಾಸ್ ಸಮೀಪದಲ್ಲಿ ಮಿಂಚೇರಿ ಜಾತ್ರಾ ಮಹೋತ್ಸವವನ್ನು ಚಳ್ಳಕೆರೆ ಶಾಸಕ ಟಿ. ರಘುಮೂರ್ತಿ ಹಾಗೂ ತಾಲೂಕು ನಾಯಕ ಸಮುದಾಯದ ಅಧ್ಯಕ್ಷ ಬಿ. ಕಾಂತರಾಜ್ ಅವರು ಅದ್ದೂರಿಯಾಗಿ ಬರಮಾಡಿಕೊಂಡರು. ಇನ್ನು ಎತ್ತಿನ ಗಾಡಿಗಳಿಗೆ ಪೂಜೆ ಸಲ್ಲಿಸಿ ಭವ್ಯ ಮೆರವಣಿಗೆಗೆ ಅದ್ದೂರಿ ಚಾಲನೆ ನೀಡಿದರು. ಇನ್ನು ರಾಷ್ಟ್ರೀಯ ಹೆದ್ದಾರಿ 4ರ ಬಿಗ್ ಬಾಸ್ ಹೋಟೆಲ್ ಸಮೀಪದಿಂದ ಪ್ರಾರಂಭವಾದ ಈ ಒಂದು ಬುಡಕಟ್ಟು ಸಮುದಾಯದ ಸಾಲು ಸಾಲು ಎತ್ತಿನ ಗಾಡಿಗಳ ಮಿಂಚೇರಿ ಮೆರವಣಿಗೆಯು ನಗರದ ರೈಲ್ವೆ ನಿಲ್ದಾಣದಿಂದ ಆಜಾದ್ ನಗರ, ಫ್ಲೋರ್ ಮಿಲ್, ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣ, ಗಾಂಧಿ ವೃತ್ತ, ಎಸ್ಬಿಎಂ ವೃತ್ತ, ಅಂಬೇಡ್ಕರ್ ವೃತ್ತ ಮಾರ್ಗವಾಗಿ ಚಿತ್ರದುರ್ಗ ನಗರದ ಮಧುಕರಿ ನಾಯಕ ಪ್ರತಿಮೆಗೆ ಮಾಲಾರ್ಪಣೆ ಮಾಡಲಾಯಿತು. ನಂತರ ಕೆಳಗೋಟೆಯ ಚನ್ನಕೇಶ್ವರ ಸ್ವಾಮಿ ದೇಗುಲದಲ್ಲಿ ವಿಶೇಷ ಪೂಜೆ ಸಲ್ಲಿಸಿ ಅಲ್ಲಿಂದ ಬಚ್ಚಬೋರನಟ್ಟಿ ಗ್ರಾಮಕ್ಕೆ ಮೆರವಣಿಗೆ ಮೂಲಕ ತೆರಳಲಾಯಿತು. ಮೆರವಣಿಗೆಯ ಮಾರ್ಗದ ಉದ್ದಕ್ಕೂ ನಗರದ ಜನತೆಯು ಮಿಂಚೇರಿ ಯಾತ್ರೆಯ ಈ ಒಂದು ಮೆರವಣಿಗೆಯಲ್ಲಿ ಪಾಲ್ಗೊಂಡಿದ್ದು, ನೂರಾರು ಈ ಒಂದು ಎತ್ತಿನ ಗಾಡಿಗಳ ಮೆರವಣಿಗೆಯನ್ನು ಕಣ್ತುಂಬಿಕೊಂಡಿದ್ದು ಕಂಡುಬಂದಿದೆ. ಅಲ್ಲಿದ್ದ ತೆಗ್ದೀನಿ ಕಣಪ್ಪ, ಎಲ್ಲ ಹಾಕ್ಯಾಳಲ್ಲ, ನಿಜವಾಗ್ಲೂ ತೆಗ್ದಿದ್ದೀನಿ. ಚಿತ್ರದುರ್ಗ ತಾಲೂಕು ಬಚ್ಚಬೋರನಟ್ಟಿಯಿಂದ ಕಳೆದ ಶನಿವಾರ ನಾವು ಗಾದ್ರಿಗುಡ್ಡ ಅಂದ್ರೆ ಮಿಂಚೇರಿ ಮಹೋತ್ಸವ ಅಂತೇಳಿ ಸಿರಿಗೆರೆ ಮೇಲ್ಭಾಗದಲ್ಲಿ 8 ಕಿಲೋಮೀಟರ್ ಆಗುತ್ತೆ. ಅದು ಸಾಸ್ಲಳ್ಳ ಕಾಡು. ಆ ಕಾಡಲ್ಲಿ ನಮ್ಮ ಪೂರ್ವಜರ ಸಮಾಧಿಗಳು ಈಗ ಐತಿಹ್ಯ ಇದೆ. ಆ ಐತಿಹ್ಯಗಳಿಗೆ ಅಂದ್ರೆ ಆ ಸಮಾಧಿಗಳಿಗೆ ಪೂಜೆ ಸಲ್ಲಿಸ್ಲಿಕ್ಕೆ ಹೋಗಿದ್ವಿ. ಅಲ್ಲಿ ಪೂಜೆ ಕಾರ್ಯಕ್ರಮಗಳೆಲ್ಲ ಮುಗಿಸ್ಕೊಂಡು ಈಗ ಚಿತ್ರದುರ್ಗ ನಗರದ ಮುಖಾಂತರ ಮೆರವಣಿಗೆ ಹೋಗಿ ನಮ್ಮ ಮ್ಯಾಸಮಂಡಲದ ನ್ಯಾಯ ಸಂಸ್ಥಾನ ಅಂತ ಏನು ಸಕಲ ಬೆಂಚ ಇದೆ, ಅಲ್ಲಿ ಇವತ್ತು ಬಿಡಾರ ಹೂಡಿ ನಾಳೆ ಸಂಜೆ ಮತ್ತೆ ಸ್ವಗ್ರಾಮಕ್ಕೆ ತೆರಳಿ ದೇವಸ್ಥಾನ ತುಂಬಿಸಂತ ಕೆಲಸ ಮಾಡ್ತೀವಿ. ಈಗ ಚಿತ್ರದುರ್ಗ ನಗರದಿಂದ ಜೆಎಂಐಟಿ ಸರ್ಕಲ್ ಇಂದ ಚನ್ನಕೇಶವ ದೇವಸ್ಥಾನದವರೆಗೂ ಅಂದ್ರೆ ಈ ಪ್ರಮುಖ ರಸ್ತೆ ಮುಖಾಂತರನೇ ಮೆರವಣಿಗೆ ಸಾಗುತ್ತೆ. ಕೊನೆಗೆ ಚನ್ನಕೇಶ್ವರ ದೇವಸ್ಥಾನದ ಹತ್ರ ಪೂಜೆ ಸಲ್ಲಿಸಿ ಆಮೇಲೆ ತುಮೂರು ರಸ್ತೆ ಮುಖಾಂತರ ಗೋಣೂರಿಂದ ಬಚ್ಚಬೋರನಟ್ಟಿ ಮಾರ್ಗವಾಗಿ ಅಲ್ಲಿ ಹೋಗಿ ಇವತ್ತು ಬಿಡಾರ ಹೂಡಿ